ಏಷ್ಯಾದ ಅತಿದೊಡ್ಡ ಶೈಕ್ಷಣಿಕ ಸಂಸ್ಥೆಗಳಲ್ಲೊಂದಾದ ನಾರಾಯಣ ಶಾಲೆಗಳು ಜಕ್ಕೂರು ಪೋಸ್ಟ್ನ ಇಬಿಐಎಸ್ಯು ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಿದ್ದ ಕ್ಲಬ್ಸ್ ಕಲ್ಮಿನೇಷನ್ ಮತ್ತು ರೀಡಿಂಗ್ ಕಾರ್ನಿವಲ್ 2026 ಕಾರ್ಯಕ್ರಮಗಳು ಭವ್ಯವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದವು. ಕರ್ನಾಟಕದ 32 ಶಾಖೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಭಾಗವಹಿಸಿ ನಾವೀನ್ಯತೆ, ಸೃಜನಶೀಲತೆ ಮತ್ತು ಸಾಹಿತ್ಯ ಪ್ರೀತಿಯ ಸಂಭ್ರಮವನ್ನು ಉಜ್ವಲಗೊಳಿಸಿದರು. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾದ ಕ್ಲಬ್ಸ್ ಕಲ್ಮಿನೇಷನ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಡ್ಜ್ ಫ್ರೇಮ್ವರ್ಕ್ ಅಂದರೆ ಎಕ್ಸ್ಪ್ಲೋರ್, ಡಿಸೈನ್, ಗ್ರೋ, ಎಕ್ಸೆಲ್ ಅಡಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಅದ್ಭುತ ಯೋಜನೆಗಳನ್ನು ಪ್ರದರ್ಶಿಸಿದರು. ಪಿಕ್ಸೆಲ್ ಪ್ಯಾಲೆಟ್ ವಿಭಾಗದಲ್ಲಿ ಡಿಜಿಟಲ್ ಸೃಜನಶೀಲತೆ ಮತ್ತು ವಿನ್ಯಾಸ ಕೌಶಲ್ಯಗಳು ಮೆರೆದವು. ಸಿನರ್ಜಿ ಎಕ್ಸ್ ವಿಭಾಗದಲ್ಲಿ ಸ್ಟೆಮ್ ಮತ್ತು ಏರೋಸ್ಪೇಸ್ ನಾವೀನ್ಯತೆಗಳು ಗಮನ ಸೆಳೆದವು. ಐಡಿಯಾ ವಾಲ್ಟ್ ಮೂಲಕ ಹಣಕಾಸು ಸಾಕ್ಷರತೆ ಮತ್ತು ಉದ್ಯಮಶೀಲತೆಯ ಪರಿಕಲ್ಪನೆಗಳು ಪ್ರಸ್ತುತಗೊಂಡವು. ಗ್ಲೋಬಲ್ ವಾಕ್ಸ್ ವಿಭಾಗದಲ್ಲಿ ಸಾರ್ವಜನಿಕ ಭಾಷಣ ಮತ್ತು ಸಂವಹನ ಕಲೆಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ರೆಡ್ ಬಸ್ ಸಂಸ್ಥಾಪಕ ಹಾಗೂ ದೂರದೃಷ್ಟಿಯ ಉದ್ಯಮಿ ಶ್ರೀ ಫಣೀಂದ್ರ ಸಾಮಾ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಹಾಗೂ ಉದ್ಯಮಶೀಲ ಮನೋಭಾವ ಬೆಳೆಸುವಂತೆ ಪ್ರೇರೇಪಿಸಿದರು. ಮಧ್ಯಾಹ್ನ 2 ಗಂಟೆಯಿಂದ ನಡೆದ ರೀಡಿಂಗ್ ಕಾರ್ನಿವಲ್ ಗ್ರ್ಯಾಂಡ್ ಫಿನಾಲೆ ಸಾಹಿತ್ಯ ಮತ್ತು ಅಭಿವ್ಯಕ್ತಿಯ ಸಾರ್ಥಕ ವೇದಿಕೆಯಾಯಿತು. ಹೆಸರಾಂತ ಲೇಖಕಿ ಶ್ರೀಮತಿ ರಚನಾ ಛಾಬ್ರಿಯಾ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಓದಿನ ಮಹತ್ವವನ್ನು ಹಂಚಿಕೊಂಡರು. ವಿದ್ಯಾರ್ಥಿಗಳ ಸಾಹಿತ್ಯಾಸಕ್ತಿ, ಆತ್ಮವಿಶ್ವಾಸ ಮತ್ತು ಅಭಿವ್ಯಕ್ತಿ ಕೌಶಲ್ಯಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದವು. ಶ್ರೀ ಫಣೀಂದ್ರ ಸಾಮಾ ಅವರು ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿದ್ದು ಸಾಹಿತ್ಯಿಕ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿದರು. ಈ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ನಾರಾಯಣ ಸಮೂಹ ಸಂಸ್ಥೆಗಳ ನಿರ್ದೇಶಕಿ ಡಾ. ಸಿಂಧುರಾ ನಾರಾಯಣ ಪೆಂಗೂರು ಮತ್ತು ಅಧ್ಯಕ್ಷರಾದ ಪುರ್ನೇತ್ ಕಠಾಪ ಅವರು, ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳಾಚೆಗೆ ಯೋಚಿಸಿ ಸೃಜನಾತ್ಮಕವಾಗಿ ಪ್ರಯೋಗಿಸುವ ಕಲಿಕಾ ವಾತಾವರಣವನ್ನು ನಿರ್ಮಿಸುವುದು ಸಂಸ್ಥೆಯ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು. ಕ್ಲಬ್ಸ್ ಕಲ್ಮಿನೇಷನ್ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈಜ ಜೀವನದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಿದೆ ಎಂಬುದು ಸ್ಪಷ್ಟವಾಗಿದೆ ಎಂದರು. ಎಡ್ಜ್ ಫ್ರೇಮ್ವರ್ಕ್ ಪ್ರಾಯೋಗಿಕ ನಾವೀನ್ಯತೆಯ ಸಂಸ್ಕೃತಿಯನ್ನು ಬೆಳೆಸಲು ಪ್ರಮುಖ ವೇದಿಕೆಯಾಗುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. From no one respecting me to everyone waiting for my entry, from doubt to belief, from injury to achievement. Who am I? I am Smriti Manana. I am a cricketer and a warrior and a daughter who is leading RCB right now. Who I believe when champions are not raised only when they are wrong, they are also raised when everything falls apart. Thank you. I must learn how to win with humility and lose with courage. These experiences shape me far better than any test scores. Well, aside sports, I also love playing football, helping others, whether it's helping a friend understand a lesson or showing support for somebody when they need it. I try my best to be there for them. And I believe myself as a big extrovert because I like meeting new people, sharing new ideas and more. Well,